400 ಕೋಟಿ ದರೋಡೆ ಕೇಸ್ ಏನಿದೆ ಅದು ಘಾಟ್ ತಿರುವು ಪಡ್ಕೊಳ್ತಾ ಇದೆ. ನಿಜಕ್ಕೂ ಕೂಡ ಆ 400 ಕೋಟಿ ರೂಪಾಯಿ ಎಲ್ಲೋಯ್ತು, ಏನಾಯಿತು ಅದರ ಬಗ್ಗೆ ಇನ್ನೂ ಕೂಡ ಗೊತ್ತಾಗ್ತಾ ಇಲ್ಲ. ಬೇರೆ ರೀತಿಯಾದಂತಹ ತಿರುವನ್ನು ಪಡೆದುಕೊಳ್ತಾ ಇದೆ. ಬೆಳಗಾವಿಯ ಬಳಿ ನಡೆದಿತ್ತು ಅಂತ ಏನು ಹೇಳ್ತಾ ಇದ್ರಲ್ಲ, ಅದು ದರೋಡೆಯೋ ಅಥವಾ ನಾಟಕವೋ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ನಿಜವಾಗಿಯೂ ಕೂಡ ಅದು ಆಯ್ತಾ ಕಳ್ತನ? ಚೋರ್ಲಾ ಘಾಟ್ ಮಹಾರಹಸ್ಯ ಬಯಲಾಗಿದೆ. ಈಗ 400 ಕೋಟಿ ದರೋಡೆಗೆ ಆ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ನಿಜಕ್ಕೂ ಕೂಡ ಅದು ಕಳ್ತನ ಆಗಿತ್ತ ಅನ್ನುವಂತಹ ಪ್ರಶ್ನೆ ಇದೆ. ದರೋಡೆಯೇ ನಡೆದಿಲ್ಲ ಅಂತ SIT ಹೇಳ್ತಾ ಇದೆ ಅಂತೆ. ಚೋರ್ಲಾ ಘಾಟ್ನಲ್ಲಿ ಬಿಗ್ ಡ್ರಾಮಾ ಬಯಲಾಗಿದೆ. ನಿಜವಾಗ್ಲೂ ಕೂಡ ಅಲ್ಲಿ ನಡೆದಿದ್ದ ಡ್ರಾಮಾನ 400 ಕೋಟಿ ಲೂಟಿ ಕತೆ ಈಗ ಉಲ್ಟಂ ಪಲ್ಟ ಆಗ್ಬಿಟ್ಟಿದೆ ಎಲ್ಲವೂ ಕೂಡ. ದೂರುದಾರನೇ ಈಗ ಪೊಲೀಸರ ಟಾರ್ಗೆಟ್ ಆಗ್ಬಿಟ್ಟಿದ್ದಾರೆ. ಕಂಪ್ಲೇಂಟ್ ಕೊಟ್ಟಿದ್ನಲ್ಲ ಅವನು 400 ಕೋಟಿ ದರೋಡೆ ಕೇಸ್ಗೆ ಈಗ ಈ ರೀತಿಯಾದಂತಹ ಟ್ವಿಸ್ಟ್ ಸಿಗ್ತಾ ಇದೆ. ಒಂದು ರೀತಿಯಲ್ಲಿ ತನಿಖೆ ಮಾಡ್ತಾ ಇರುವಂತಹ ಪೊಲೀಸರು ಹೇಳ್ತಾ ಇದ್ದಾರೆ ಅಲ್ಲಿ ಕಳ್ಳತನನೇ ಆಗಿಲ್ಲ, ದರೋಡೆನೇ ಆಗಿಲ್ಲ, ಯಾವ 400 ಕೋಟಿ ರೂಪಾಯಿ ಕೂಡ ಇಲ್ಲ, ಇದೆಲ್ಲವೂ ಕೂಡ ಸುಳ್ಳು. ಹಾಗಾದ್ರೆ ಇಡೀ ದೇಶದ ಜನ ಏನು ಯೋಚನೆ ಮಾಡಿದ್ರು, ಗಾಬರಿ ಆದ್ರು, ಅದೆಲ್ಲವೂ ಕೂಡ ಸುಳ್ಳ. ಇಡೀ ದೇಶದ ಜನರನ್ನು ಫೂಲ್ ಮಾಡಿಬಿಟ್ರು. ಹಾಗಾದ್ರೆ ಈ ಒಂದು ಕಟ್ಟು ಕಥೆಯನ್ನು ಕಟ್ಟಿ ಮಹಾರಾಷ್ಟ್ರದ SIT ಅಧಿಕಾರಿಗಳು, ಪೊಲೀಸರು ಎಲ್ಲರೂ ಕೂಡ ತನಿಖೆ ಮಾಡ್ತಾ ಇದ್ರು. ಆದರೆ ಈ ಕೇಸ್ ವಿಚಾರವಾಗಿ ಈ ರೀತಿಯಾದಂತಹ ಏನೂ ಕೂಡ ನಡೆದೇ ಇಲ್ಲ, ಅಲ್ಲಿ ದುಡ್ಡು ಇಲ್ಲವೇ ಇಲ್ಲ, ಅದು ಯಾರು ತಗೊಂಡು ಹೋಗಿಲ್ಲ, ಅದು ದರೋಡೆ ಆಗೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗ್ತಾ ಇದೆ ಈ ಕೇಸು. ಒಂದು ರೀತಿಯಲ್ಲಿ ಸಿನಿಮಾದಲ್ಲಿ ಬರುತ್ತಲ್ಲ ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಆ ರೀತಿಯಾಗಿ ಆಗ್ತಾ ಇದೆ ಈ ಕೇಸ್ನಲ್ಲಿ. ಇಷ್ಟು ದಿನ ಆದರೂ ಕೂಡ ಅಷ್ಟು ದೊಡ್ಡ ಮಟ್ಟದ ದುಡ್ಡನ್ನು ಕಂಡುಹಿಡಿಯೋಕೆ ಆಗ್ತಾ ಇಲ್ಲ, ಆ 2 ಕಂಟೈನರ್ಗಳನ್ನು ಕಂಡುಹಿಡಿಯೋಕೆ ಆಗ್ತಾ ಇಲ್ಲ ಅಂತಂದ್ರೆ ನಿಜವಾಗ್ಲೂ ಕೂಡ ಇದು ದರೋಡೆನಾ ಅಥವಾ ನಾಟಕನ ಅನ್ನುವಂತಹ ಪ್ರಶ್ನೆ ಇದೆ. ನಾವು ಸಾಮಾನ್ಯವಾಗಿ ಗಮನಿಸ್ತೀವಿ, ಒಂದು 2 ಲಕ್ಷ 3 ಲಕ್ಷ 10 ಲಕ್ಷ ಅಥವಾ ಚಿನ್ನಾಭರಣ ಏನಾದರೂ ಕಳ್ತನ ಆದರೆ ಅವರನ್ನು ಬಹುಬೇಗ ಪೊಲೀಸರು ಹಿಡಿತಾರೆ. ಆದರೆ ಇಲ್ಲಿ ಬರೋಬ್ಬರಿ 400 ಕೋಟಿ ರೂಪಾಯಿ ದರೋಡೆ ಆಗಿದೆ, ಅದ್ರ ಬಗ್ಗೆ ಏನೂ ಕೂಡ ಸುಳಿವಿಲ್ಲ, ಏನು ಗೊತ್ತಾಗ್ತಾ ಇಲ್ಲ ಅಂತಂದ್ರೆ ಹಾಗಾದ್ರೆ ಇದು ನಡೆದಿರೋದೇ ನಿಜ ಅಲ್ಲ, ಈ ರೀತಿಯಾದಂತಹ ಪ್ರಶ್ನೆ. ಅದನ್ನು ಹೇಳ್ತಾ ಇರುವಂಥದ್ದು SIT ಅವರೇ ಹೇಳ್ತಾ ಇದ್ದಾರೆ. ಈಗ ಯಾರು ಬಂದು ಕಂಪ್ಲೇಂಟ್ ಕೊಟ್ಟಿದ್ನಲ್ಲ ಅವನೇ ಟಾರ್ಗೆಟ್ ಆಗ್ತಾ ಇದ್ದಾನೆ ಪೊಲೀಸರಿಗೆ. ನಿಜವಾಗಿಯೂ ಕೂಡ ನೀನು ಹೇಳಿದ್ದು ನಿಜಾನಾ? ಆ ರೀತಿಯಾಗಿ ದುಡ್ಡಿತ್ತ, ನೀವು ತಗೊಂಡು ಹೋಗ್ತಾ ಇದ್ರ? ಇದ್ರ ಬಗ್ಗೆ ತನಿಖೆ ಆಗ್ತಾ ಇದೆ. ಈ ಇಡೀ ಕೇಸೇ ಸುಳ್ಳಂತ ಬಿಂಬಿಸ್ತಾ ಇದ್ದಾರೆ. ನಿಜವಾಗಿಯೂ ಕೂಡ ಇದು ತನಿಖೆಯನ್ನು ಮಾಡಿ ಹೇಳ್ತಾ ಇರುವಂಥದ್ದು ಅಥವಾ ಈ ಕೇಸ್ನಲ್ಲಿ ಇನ್ನೂ ಬೇರೆ ಏನಾದರೂ ಸತ್ಯಾಂಶ ಅಡಗಿದೆಯಾ? ಇದ್ರ ಬಗ್ಗೆ ಸಾಕಷ್ಟು ಪ್ರಶ್ನೆ ಮೂಡ್ತಾ ಇದೆ. ಯಾವುದೋ ಒಂದು ರಾಜಕಾರಣಿಗಳಿಗೆ, ಉದ್ಯಮಿಗಳಿಗೆ ಸೇರಿದಂತಹ ಒಂದು ದುಡ್ಡು ಅಂತ ಹೇಳ್ತಾ ಇದ್ರು. ಹೀಗಿರುವಾಗ ನಿಜಕ್ಕೂ ಕೂಡ ಏನಾಗ್ತಾ ಇದೆ, SIT ರಿಪೋರ್ಟ್ನ ಸ್ಫೋಟಕ ಅಂಶಗಳು ಬಯಲಾಗ್ತಾ ಇವೆ. ಒಂದೇ ಒಂದು ಸಾಕ್ಷ್ಯವೂ ಕೂಡ ಸಿಕ್ಕಿಲ್ವಂತೆ ಈ ಕೇಸ್ನಲ್ಲಿ. ಇದುವರೆಗೂ ಕೂಡ ತನಿಖೆ ಮಾಡಿದ್ರು ಕೂಡ ಉದ್ಯಮಿ ಕೊಟ್ಟಂತಹ ದೂರು ಪಕ್ಕಾ ಸುಳ್ಳು ಅಂತ ಹೇಳ್ತಿದ್ದಾರೆ. ಸಂದೀಪ್ ಪಾಟೀಲ್ ಕಥೆಯಲ್ಲಿ 1000 ತೂತುಗಳಿವೆ, ಎಲ್ಲಿ ಏನಂತ ಗೊತ್ತಾಗ್ತಾ ಇಲ್ಲ. ಲೊಕೇಶನ್ ಮ್ಯಾಚ್ ಇಲ್ಲ, ಕಾಲ್ ಡೀಟೇಲ್ಸ್ಗಳೆಲ್ಲವೂ ಕೂಡ ಸುಳ್ಳಾಗಿದೆ. 400 ಕೋಟಿ ಮಿಸ್ಟರಿ, ಅಸಲಿ ಆಟ ಶುರುವಾಗಿದೆ. ಈಗ ಯಾರು ಕಳ್ಳರು, ಯಾರು ನಿಜವಾದ ಸತ್ಯವಂತರು ಅಂತ ಜೈಲು ಪಾಲಾಗಿದ್ದವರು ಇಂದು ರಿಲೀಸ್ ಆಗಿದ್ದಾರೆ. ದೂರುದಾರನ ವಿರುದ್ಧವೇ ಕ್ರಿಮಿನಲ್ ಕೇಸ್ ಹಾಕಲಾಗಿದೆ. ನಾಸಿಕ್ ಪೊಲೀಸರಿಂದ ಅರೆಸ್ಟ್ ವಾರೆಂಟ್ ಕೂಡ ಇಶ್ಯೂ ಆಗಿದೆ. ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಹೈ ಡ್ರಾಮಾ ನಡೆದಿತ್ತು ಚೋರ್ಲಾ ಘಾಟಲ್ಲಿ. ಈ ವಿಚಾರಕ್ಕೆ ಮತ್ತೆ ಈ ದರೋಡೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ SIT ತನಿಖೆಯ ರಿಪೋರ್ಟ್ ಬರ್ತಾ ಇದೆ. ಅವರಿಗೆ ಯಾವುದೇ ಒಂದೇ ಒಂದು ಸಾಕ್ಷಿ ಕೂಡ ಸಿಕ್ಕಿಲ್ಲ ಅಂತ ಹೇಳಿ. ನಿಜವಾಗಿಯೂ ಆ ಘಟನೆ ಆಗಿದ್ರೆ, ಆ ದುಡ್ಡು ಕಳ್ಳತನ ಆಗಿದ್ರೆ, ದರೋಡೆ ಆಗಿದ್ರೆ ಏನಾದರೂ ಒಂದು ಕ್ಲೂ ಸಿಗಬೇಕಾಗಿತ್ತಲ್ಲ. ಆ ದೊಡ್ಡ ದೊಡ್ಡ ಕಂಟೈನರ್ಗಳ ಜಾಡು ಸಿಗಬೇಕಾಗಿತ್ತಲ್ಲ. ಆ 400 ಕೋಟಿ ರೂಪಾಯಿ ದುಡ್ಡಿತ್ತಲ್ಲ, ಅದರಲ್ಲಿ ಒಂದು ನೋಟ್ ಆದರೂ ಕೆಳಗಡೆ ಬಿದ್ದಿರಬೇಕಲ್ವ ದರೋಡೆ ಆಗಬೇಕಾದ್ರೆ. ಏನೂ ಇಲ್ಲ, ಯಾವುದು ಕೂಡ ಸಿಕ್ಕಿಲ್ಲ. SIT ಅಧಿಕಾರಿಗಳು ತನಿಖೆ ಮಾಡಿದ್ದಾರೆ. ಅವರ ರಿಪೋರ್ಟ್ನಲ್ಲಿ ಈ ರೀತಿಯಾದಂಥ ವಿಚಾರ ಕೇಳಿ ಬರ್ತದೆ. ನಮಗೇನೂ ಕೂಡ ಸಾಕ್ಷಿ ಸಿಕ್ಕಿಲ್ಲ. ಅಲ್ಲಿ ಚೋರ್ಲಾ ಘಾಟ್ ಎಲ್ಲವನ್ನು ಕೂಡ ಹುಡುಕಿದ್ದೀವಿ, ಅಲ್ಲಿ ಏನೂ ಕೂಡ ನಮಗೆ ಸಿಕ್ಕಿಲ್ಲ. ಹೀಗಿರುವಾಗ ಈ ಘಟನೆಯನ್ನು ಸತ್ಯ ಅಂತ ಹೇಗೆ ನಂಬೋಕ್ಕಾಗತ್ತೆ? ಬಂದು ಕಂಪ್ಲೇಂಟ್ ಕೊಟ್ಟವರೇ ಸುಳ್ಳು ಹೇಳಿರ್ಬೋದಲ್ವಾ? ಆ ರೀತಿಯಾಗಿ ತನಿಖೆ ಆಗ್ತಾ ಇದೆ. ಒಬ್ಬ ಉದ್ಯಮಿ ಬಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಆತ ಕೊಟ್ಟಂತಹ ಎಲ್ಲ ಕಂಪ್ಲೇಂಟು, ಹೇಳಿದಂತಹ ಎಲ್ಲ ವಿಚಾರ ಎಲ್ಲವೂ ಕೂಡ ಈಗ ಸುಳ್ಳಾಗಿದೆ ಅಂತ SIT ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅವರ ರಿಪೋರ್ಟ್ನಲ್ಲಿ.
ಸಂದೀಪ್ ಪಾಟೀಲ್ ಕಥೆಯಲ್ಲಿ ಯಾವುದು ಕೂಡ ನಿಜಾಂಶ ಇಲ್ಲ. ಯಾಕಂದರೆ ಲೊಕೇಶನ್ ಏನಿದೆ ಅದು ಯಾವುದು ಮ್ಯಾಚ್ ಆಗ್ತಾ ಇಲ್ಲ. ಇನ್ನು ಕಾಲ್ ಡೀಟೇಲ್ಸ್ಗಳನ್ನು ತೆಗೆದ್ರೆ ಅವೆಲ್ಲವೂ ಕೂಡ ಸುಳ್ಳಾಗಿದೆ. ಒಂದು ರೀತಿಯಾಗಿ ಈ ಪ್ರಕರಣ ಏನಿದೆ ದರೋಡೆ ಕೇಸು ಮಿಸ್ಟ್ರಿಯಾಗಿ ಉಳಿತಾ ಇದೆ. ಆದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಸಲಿ ವಿಚಾರ ಗೊತ್ತಾಗ್ತಾ ಇದೆ. 3 ರಾಜ್ಯಗಳಿಗೆ ಸಂಬಂಧಪಟ್ಟಂತಹ ಪ್ರದೇಶದಲ್ಲಿ ಗಡಿಯ ಭಾಗದಲ್ಲಿ ಆದಂತಹ ಈ ಘಟನೆ ಇಡೀ ದೇಶದ ಜನರು ಮಾತನಾಡಿದ್ರು. ಎಲ್ಲ ಕಡೆ ವೈರಲ್ ಆಯಿತು ಈ ವಿಚಾರ. ಈಗ ಬರ್ತಾ ಬರ್ತಾ ಏನಾಯ್ತು, ಈ ಕೇಸ್ನಲ್ಲಿ ಏನೋ ನಡೆದಿಲ್ಲ ಅನ್ನೋಂಥ ರೀತಿಯಲ್ಲಿ ಮಾತನಾಡ್ತಾ ಇದ್ರು. ಇಷ್ಟೆಲ್ಲ ಹುಡುಕಿದ್ರು ಕೂಡ ನಮಗೇನು ಸಿಗ್ತಾ ಇಲ್ಲ ಅಂತಂದರೆ ಇದು ನಡೆದಿರೋದೇ ಸುಳ್ಳು. ಅವರು ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹೀಗಾಗಿ ಈ ವಿಚಾರವಾಗಿಯೇ ಯಾರು ದೂರು ಕೊಟ್ಟಿದ್ರು ಅವ್ರ ಮೇಲೇ ಕಂಪ್ಲೇಂಟು ವಾರೆಂಟ್ ಇಶ್ಯೂ ಆಗಿದೆ, ಅರೆಸ್ಟ್ ವಾರೆಂಟ್. ತಿರುಗು ಬಿದ್ದಿದ್ದಾನೆ ಉದ್ಯಮಿ. ಈಗ ಹೊಸ ಬಾಂಬ್ ಸಿಡಿಸ್ತಾ ಇದ್ದಾನೆ ಈ ವಿಚಾರವಾಗಿ. ನನ್ನ ಬಳಿ ಇದೆ ಆಡಿಯೋ ಸಾಕ್ಷ್ಯ. ನನ್ನ ಹತ್ರ ಸಾಕ್ಷಿ ಇದೆ ಸ್ವಾಮಿ, ಅದು ಆಡಿಯೋ ಸಾಕ್ಷ್ಯ ಇದೆ. SIT ತನಿಖೆನೇ ಪಾರದರ್ಶಕವಾಗಿಲ್ಲ. ಅವರೇ ಸರಿಯಾದ ರೀತಿ ತನಿಖೆ ಮಾಡ್ತಾ ಇಲ್ಲ. ಬೆಳಗಾವಿ SP ಗೆ ಉದ್ಯಮಿ ಕಣ್ಣೀರಿನ ಪತ್ರವನ್ನು ಬರೆದು ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಮರು ತನಿಖೆಯನ್ನು ಮಾಡಿ ಅಂತ ಆಗ್ರಹಿಸ್ತಾ ಇದ್ದಾರೆ ಸಂದೀಪ್ ಪಾಟೀಲ್. ಏನಿದು 400 ಕೋಟಿ ಕಹಾನಿ ಅಂತ ಯೋಚನೆ ಮಾಡ್ತಾ ಇರ್ಬೋದು. ನಿಮಗೆ ಗೊತ್ತಿದೆ ಈ ವಿಚಾರ ಏನಾಗಿದೆ ಅಂತ. 2 ಕಂಟೈನರ್ ಹಣ ಏನಾಗಿತ್ತು, ದರೋಡೆ ಆಗಿತ್ತು. ಅದರಲ್ಲಿ ಇದ್ದಿದ್ದು ಎಷ್ಟು ಹಣ? 400 ಕೋಟಿ ರೂಪಾಯಿ ಹಣ. ಅದು 2000 ಮುಖಬೆಲೆಯ ನೋಟುಗಳು. ಗುಜರಾತ್ ಬಿಲ್ಡರ್ ಹಣಕ್ಕೆ ಕನ್ನ ಹಾಕಿದ್ದು ಯಾರು ಹಾಗಾದ್ರೆ? ಇದು ದರೋಡೆಯೋ ಅಥವಾ ಫಿಕ್ಸಿಂಗೋ ಗೊತ್ತಿಲ್ಲ. ಇನ್ನೂ ಕೂಡ ಕ್ವಶನ್ ಮಾರ್ಕ್ ಆಗಿ ಉಳಿದಿದೆ ಈ ಪ್ರಶ್ನೆ. ಉದ್ಯಮಿ ಹೇಳ್ತಾ ಇದ್ದಾನೆ, ಈ ತನಿಖೆ ಏನಾಗ್ತಾ ಇದೆ SIT ತನಿಖೆ ನಿಜಕ್ಕೂ ಕೂಡ ಅದೇ ಸರಿಯಾದ ರೀತಿಯಲ್ಲಿ ಇಲ್ಲ, ಪಾರದರ್ಶಕವಾಗಿ ತನಿಖೆಯನ್ನು ಮಾಡ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಈ ತನಿಖೆಯ ದಾರಿಯನ್ನು ತಪ್ಪಿಸ್ತಾ ಇದ್ದಾರೆ SIT ಅಧಿಕಾರಿಗಳು. ನನ್ನ ಹತ್ರ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷಿ ಇದೆ, ಬೇಕಾದ್ರೆ ಅದನ್ನ ನಿಮಗೆ ಕೊಡ್ತೀನಿ. ನಾನು ಅದನ್ನ ಆಡಿಯೋ ಸಾಕ್ಷಿ ಇದೆ ನನ್ನ ಹತ್ರ. ಈ ಹಣದ ವಿಚಾರವಾಗಿ ನಾವೇನೇನು ವ್ಯವಹಾರ ಮಾಡಿದ್ವಿ, ಏನೇನು ಮಾತುಕತೆ ಆಗಿತ್ತು, ಅದೆಲ್ಲವೂ ಕೂಡ ಇದೆ ನನ್ನ ಹತ್ರ. ನೀವು ತಗೊಂಡು ತನಿಖೆಯನ್ನು ಮಾಡಿ. ಆ ಕಂಟೈನರ್ಗಳಲ್ಲಿ ಇದ್ದಂತಹ ದುಡ್ಡು ಎಲ್ಲೋ ಆಯ್ತು, ಏನಾಯ್ತು, ಅದ್ರ ಬಗ್ಗೆ ತನಿಖೆ ಆಗಬೇಕು. ನೀವು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡ್ತಾ ಇಲ್ಲ. ಈ ರೀತಿಯಾದಂತಹ ಹೊಸ ಬಾಂಬ್ ಸಿಡಿಸ್ತಾ ಇದ್ದಾರೆ ಆ ಉದ್ಯಮಿ. SIT ಅಧಿಕಾರಿಗಳ ತನಿಖೆಯನ್ನೇ ಸುಳ್ಳು ಅಂತ ಆರೋಪ ಮಾಡ್ತಾ ಇದ್ದಾನೆ, ಅಥವಾ ಅದರಲ್ಲಿ ಏನೋ ಒಂದು ಲೋಪದೋಷ ಇದೆ, ಅವರೇ ಸರಿಯಾದ ರೀತಿ ತನಿಖೆ ಮಾಡ್ತಾ ಇಲ್ಲ. ನೀವು ಮರು ತನಿಖೆಯನ್ನು ಮಾಡಿ ಅಂತ ಹೇಳಿ ಬೆಳಗಾವಿಯ SP ಗೆ ಉದ್ಯಮಿ ಕಣ್ಣೀರಿನಿಂದ ಪತ್ರವನ್ನು ಬರೆದಿದ್ದಾನೆ. ನಮಗೆ ನಿಮ್ಮ ಮೇಲೆ ನಂಬಿಕೆ ಇದೆ, ಮಹಾರಾಷ್ಟ್ರದ SIT ಅಧಿಕಾರಿಗಳ ಮೇಲೆ, ಅವರ ತನಿಖೆಯ ಮೇಲೆ ನಮಗೆ ನಂಬಿಕೆ ಇಲ್ಲ. ಯಾಕಂದ್ರೆ ಈ ದುಡ್ಡಿನ ವಿಚಾರ ಏನೂ ಕೂಡ ಗೊತ್ತಾಗ್ತಾ ಇಲ್ಲ. ನಿಮಗೆ ಬೇಕಂದ್ರೆ ನಾನು ಸಾಕ್ಷಿ ಕೊಡ್ತೀನಿ, ಆಡಿಯೋ ಸಾಕ್ಷಿ ಇದೆ ನನ್ನ ಹತ್ರ. ಆದರೆ ನೀವು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ, ತನಿಖೆ ಆಗ್ತಾ ಇಲ್ಲ ಇದು ಅಂತ ಹೇಳಿ ಈ ಕಂಟೈನರ್ ಹಣ ಏನಿದೆ ಅದು ಏನಾಯ್ತು, ಎತ್ತಾಗೋಯ್ತು, ಎಲ್ಲೂ ಕೂಡ ಗೊತ್ತಾಗ್ತಾ ಇಲ್ಲ. ಗುಜರಾತ್ ಬಿಲ್ಡರ್ ಏನಿದೆ ಅದು ಕಣ್ಣ ಹಾಕಿದ್ದಾರೆ. ಏನಿದು ಹಾಗಾದ್ರೆ ದರೋಡೆ ಕೇಸ್ 400 ಕೋಟಿ ಐತಿ ಅಲ್ವಾ? ದಿನಾಂಕ 2025 ಅಕ್ಟೋಬರ್ 25ರಂದು ನಡೆದಂತಹ ಘಟನೆ ಇದು. ಸ್ಥಳ ನೋಡಿ, ಕರ್ನಾಟಕ ಗೋವಾ ಗಡಿಯ ಚೋರ್ಲಾ ಘಾಟ್ ಅಲ್ಲಾಗಿರುತ್ತೆ. ಸ್ವಲ್ಪ ನೆನಪು ಮಾಡುವಂತಹ ವಿಚಾರ. ಟಾರ್ಗೆಟು ಹಣ ಸಾಗಿಸ್ತಿದ್ದಂತಹ 2 ಬೃಹತ್ ಆಕಾರದ ಕಂಟೈನರ್ಗಳಾಗಿರುತ್ತೆ. ಕಂಟೈನರ್ಗಳೇನಿತ್ತಲ್ಲ ಅದು ಮೊತ್ತ ಅದರಲ್ಲಿ ಇದ್ದಿದ್ದು ಬರೋಬ್ಬರಿ 400 ಕೋಟಿ ರೂಪಾಯಿ. ಎಲ್ಲವೂ ಕೂಡ 2000 ರೂಪಾಯಿ ನೋಟುಗಳೇ. ನೋಟುಗಳ ರಹಸ್ಯ, ಕುಬೇರನ ಖಜಾನೆ ಏನಿದೆ ಅದೆಲ್ಲವೂ ಕೂಡ ಬಯಲಾಗಿತ್ತು, ದೇಶಕ್ಕೆ ಗೊತ್ತಾಗಿತ್ತು. ಅದರಲ್ಲಿ 2000 ನೋಟು ಮುಖಬೆಲೆಗಳು ಇದ್ವು, ಕಂತೆ ನೋಟುಗಳಿದ್ವು ಅನ್ನುವಂಥ ವಿಚಾರ. ಗುಜರಾತ್ ಬಿಲ್ಡರ್ ಕಿಶೋರ್ ಸಹವಾಲಾ ಏನಿದ್ದಾರೆ ಅವರಿಗೆ ಸೇರಿದಂತಹ ಹಣ ಇದು. ಹಣ ಸಾಗಿಸಿದಂತಹ ಉದ್ಯಮಿ ಸಂದೀಪ್ ದತ್ತಾ ಪಾಟೀಲ್ ಏನಿದ್ದಾರೆ ಅವ್ರ ಮೇಲೇನೆ ಒಂದು ಅನುಮಾನ ಇತ್ತು. ನಾಸಿಕ್ನಿಂದ ಬೆಳಗಾವಿ ಮಾರ್ಗವಾಗಿ ಸಾಗಾಟವನ್ನು ಮಾಡ್ತಾ ಇದ್ರು ಇವರು. ಆ ರೀತಿಯಾಗಿ ಈ ಹಣವನ್ನ ಸಾಗಿಸ್ತಿರ್ಬೇಕಾದ್ರೆ ದರೋಡೆ ಆಗುತ್ತೆ, ಆ ಹಣ ಕಳ್ಳತನ ಆಗುತ್ತೆ. ಕಳ್ಳತನ ಆದ ಮೇಲೆ ಈ ಸಂದೀಪ್ ಪಾಟೀಲನ್ನು ಹಿಡ್ಕೊಂಡು ಹೋಗಿ ಕಿಡ್ನಾಪ್ ಅನ್ನು ಮಾಡಿ ಚಿತ್ರಹಿಂಸೆಯನ್ನು ಕೊಡುತ್ತಾರೆ ಆ ಉದ್ಯಮಿಯ ಕಡೆ. ಹಣ ಎಲ್ಲೋಯ್ತು, ಕಂಟೈನರ್ ಏನಾಯಿತು, ಯಾರು ತಗೊಂಡೋದ್ರು, ಆ ವಿಚಾರ ನಿನಗೆ ಗೊತ್ತಿರುತ್ತೆ ಹೇಳು ಅಂತ ಹೇಳಿ ಆ ಗ್ಯಾಂಗ್ನವರು ಏನು ಮಾಡ್ತಾರೆ, ತುಂಬ ಚಿತ್ರಹಿಂಸೆಯನ್ನು ಕೊಡುತ್ತಾರೆ. ಹಂಗೋ ಹೆಂಗೋ ಮಾಡಿ ಒಂದು ಕೆಲ ದಿನ ಆದಮೇಲೆ ಅಲ್ಲಿಂದ ತಪ್ಪಿಸ್ಕೊಂಡು ಬರ್ತಾನೆ ಸಂದೀಪ್ ದತ್ತಾ ಪಾಟೀಲ್. ಬಂದಾತ ಸೀದಾ ನಾಸಿಕ್ ಪೊಲೀಸ್ ಸ್ಟೇಷನ್ ಏನಿದೆ ಅಲ್ಲಿಗೆ ಹೋಗ್ತಾನೆ, ಹೋಗಿ ಕಂಪ್ಲೇಂಟ್ ಕೊಡ್ತಾನೆ. ಈ ರೀತಿಯಾಗಿ ಆಗಿದೆ, ನನ್ನ ಕಿಡ್ನಾಪ್ ಮಾಡಿದ್ರು, ನನ್ನ ಕಿಡ್ನಾಪ್ ಮಾಡಿ ಚಿತ್ರಹಿಂಸೆಯನ್ನು ಕೊಟ್ಟರು, ನನಗೆ ತಡೆಯೋಕ್ಕಾಗಿಲ್ಲ, ಹೆಂಗೋ ಒಂದು ಮಾಡಿ ನಾನು ತಪ್ಪಿಸ್ಕೊಂಡು ಬಂದಿದ್ದೀನಿ. ಅದು ಯಾಕೆ ಚಿತ್ರಹಿಂಸೆ ಕೊಟ್ಟರು ಅಂತ ಪೊಲೀಸರು ಕೇಳಿದಾಗ
ಹೇಳ್ತಾರೆ, ನಾವು ಈ ರೀತಿಯಾಗಿ ದುಡ್ಡನ್ನು ಸಾಗಿಸ್ತಾ ಇದ್ವಿ. 400 ಕೋಟಿ ರೂಪಾಯಿ ಹಣ ಇತ್ತು, ಅದರಲ್ಲಿ 2 ಕಂಟೈನರ್ಗಳಿತ್ತು, 2,000 ನೋಟ್ಗಳಾಗಿತ್ತು, ಅದನ್ನು ಎಕ್ಸ್ಚೇಂಜ್ ಮಾಡಬೇಕಾಗಿತ್ತು. ಆದರೆ ಅದು ಚೋರ್ಲಾ ಘಾಟಲ್ಲಿ ಮಿಸ್ ಆಗಿದೆ, ದರೋಡೆ ಆಗಿದೆ, ನನಗೂ ಕೂಡ ಗೊತ್ತಿಲ್ಲ, ಇದರ ಬಗ್ಗೆ ತನಿಖೆ ಆಗಲಿ ಅಂತ ಹೇಳಿ ಕಂಪ್ಲೇಂಟ್ ಕೊಡ್ತಾನೆ. ಇದಾಗಿತ್ತು 2025 ಅಕ್ಟೋಬರ್ 25 ತಾರೀಕು. ಈ ಘಟನೆ ನಡೆದಾಗ ಇಡೀ ದೇಶವೇ ಬೆಚ್ಚಿ ಬಿದ್ದಿರುತ್ತೆ. ಯಾಕಂತಂದ್ರೆ ನೋಡಿ, ಇಷ್ಟು ದೊಡ್ಡ ಮಟ್ಟದ ದುಡ್ಡನ್ನು ಯಾಕೆ ಸಾಗಿಸ್ತಾ ಇದ್ರು ಅನ್ನೋದೇ ಪ್ರಶ್ನೆ ಇತ್ತಲ್ಲ. ಈಗ ಈ ದುಡ್ಡಿನ ವಿಚಾರವಾಗಿ SIT ಅಧಿಕಾರಿಗಳು ಒಂದು ರೀತಿಯಾಗಿ ಹೇಳ್ತಾ ಇದ್ದಾರೆ, ನಮಗೆ ಯಾವ ಸಾಕ್ಷಿ ಕೂಡ ಸಿಕ್ಕಿಲ್ಲ ಅಂತ ಹೇಳಿ. ಇನ್ನು ಸಂದೀಪ್ ಪಾಟೀಲ್ ಏನು ಹೇಳ್ತಾ ಇದ್ದಾನೆ, ಆತ ಹೇಳ್ತಾ ಇರುವಂಥದ್ದೇನು ಅಂತಂದರೆ, ತನಿಖೆನೇ ಸರಿಯಾದ ರೀತಿಯಲ್ಲಿ ಇಲ್ಲ, ಎಲ್ಲೋ ಒಂದು ಕಡೆ ತನಿಖೆ ಬೇರೆ ರೀತಿಯ ಹಾದಿಯನ್ನು ಹಿಡಿತಾ ಇದೆ, ಸರಿಯಾದ ರೀತಿ ತನಿಖೆ ಆಗಬೇಕು ಅಂತ ಹೇಳಿ ಬೆಳಗಾವಿ SP ಗೆ ಪತ್ರವನ್ನು ಬರೆದಿದ್ದಾರೆ. ಹೀಗಿರುವಾಗ ಯಾರದ್ದು ನಿಜ ಯಾರದ್ದು ಸುಳ್ಳು ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನಿಜವಾಗಿಯೂ ಕೂಡ ಅಧಿಕಾರಿಗಳೇ ಇದ್ದಾರಾ ಇದರಲ್ಲಿ, ಅಥವಾ ಏನಾಗ್ತಾ ಇದೆ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಈ ದರೋಡೆ ವಿಚಾರದಲ್ಲಿ ನಿಜವಾಗಿಯೂ ಕೂಡ ಅವತ್ತಿನ ದಿನ ಏನಾಯಿತು, ಆ ದಿನ ನಿಜವಾಗಿಯೂ ಕೂಡ ಅಲ್ಲಿ ಏನು ಘಟನೆ ನಡೆದಿತ್ತು, ಅಲ್ಲಿ ಕಂಟೈನರ್ ಮಿಸ್ ಆಗಿದ್ದು ನಿಜಾನ, ಆ ಕಂಟೈನರ್ ಒಳಗಡೆ ದುಡ್ಡು ಇತ್ತು ಅನ್ನೋದು ನಿಜಾನ, ಆ ಘಾಟ್ನಲ್ಲಿ ಯಾರಿಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಯಾಕಂದರೆ ಆ ಘಾಟ್ನಲ್ಲಿ ಒಳಗಡೆ ಎಂಟ್ರಿ ಆದಾಗ ಅಲ್ಲಿ ಯಾವ ನೆಟ್ವರ್ಕ್ ಕೂಡ ಸಿಗ್ತಾ ಇರಲಿಲ್ಲ. 40 ಕಿಲೋಮೀಟರ್ ದೂರದವರೆಗೂ ಕೂಡ ಆ ಘಾಟ್ನಲ್ಲಿ ಪ್ರಯಾಣ ಮಾಡಬೇಕಾಗಿರುತ್ತೆ. ಹೀಗಾಗಿ ಆ ಸಮಯದಲ್ಲಿ ಅದು ಮಿಸ್ ಆಗಿದೆ ಅನ್ನುವಂಥ ವಿಚಾರ ಕೇಳಿತ್ತು. ಇನ್ನು ಘಾಟ್ನಲ್ಲಿ ಅಡ್ಡಗಟ್ಟಿ ದರೋಡೆ ಮಾಡಿದ್ರು ಅಂತ ಹೇಳಿ ಪಾಟೀಲ್ ಹೇಳಿರ್ತಾನೆ, ಸಂದೀಪ್ ಪಾಟೀಲ್ ಗನ್ನನ್ನು ತೋರಿಸಿ ಕಂಟೈನರ್ಗಳನ್ನು ಲೂಟಿ ಮಾಡಿದ್ರು ಅಂತ ಹೇಳಿರ್ತಾನೆ. ಹೋಗಿ ಕಂಪ್ಲೇಂಟ್ ಕೂಡ ಕೊಟ್ಟಿರ್ತಾನೆ. ನಿಜವಾಗಿ ಕೂಡ ಅಷ್ಟು ದೊಡ್ಡ ಮಟ್ಟದ ಕಂಟೈನರ್ಗಳನ್ನು, ಅಷ್ಟು ದೊಡ್ಡ ಗಾತ್ರದ ದುಡ್ಡನ್ನು ಕ್ಷಣಾರ್ಥದಲ್ಲಿ ಹೊಡೆಯೋಕ್ಕಾಗುತ್ತಾ, ದರೋಡೆ ಮಾಡೋಕ್ಕಾಗುತ್ತಾ? ದೇಶದಾದ್ಯಂತ ಈ ವಿಚಾರ ಅವತ್ತು ಸಂಚಲನವನ್ನು ಮೂಡಿಸ್ತಾ ಇತ್ತು, ಈ ಮೆಗಾ ದರೋಡೆ. ಹೀಗಿರುವಾಗ ಆತ ಕೊಟ್ಟಂತಹ ಕಂಪ್ಲೇಂಟ್ನ ರೀತಿಯಲ್ಲೇ ತನಿಖೆ ಮಾಡ್ತಾರೆ. ತಿಂಗಳುಗಳ ನಂತರ ನಾಸಿಕ್ ಪೊಲೀಸರ ಒಂದು ಏನಿದೆ, ಅವರು ತನಿಖೆ ಮಾಡ್ತಾರಲ್ಲ ಈ ಪ್ರಕರಣದ ಬಗ್ಗೆ, ಈಗ ಗೊತ್ತಾಗ್ತಾ ಇದೆ. ಈಗಿನ ಒಂದು ರೋಚಕ ಟ್ವಿಸ್ಟ್ ಏನು ಸಿಗ್ತಾ ಇದೆ, ಉದ್ಯಮಿನೇ ಆರೋಪಿ. ದರೋಡೆ ನಡೆಯೋದಕ್ಕೇನಿದೆ, ಯಾವುದೇ ಪ್ರೂಫ್ ಇಲ್ಲ ಅಲ್ಲಿ ನಡೆದಿದೆ ಅಂತ ಹೇಳೋದಕ್ಕೆ. ಯಾಕಂದರೆ ಸಿಕ್ಕಿಲ್ಲ ಅವರಿಗೆ. ಸುಳ್ಳು ದೂರನ್ನು ಕೊಟ್ಟಿದ್ದಾನೆ, ಅಂದರೆ ಕಂಪ್ಲೇಂಟನ್ನು ಕೊಟ್ಟಿದ್ದಾನೆ, ದಾರಿ ತಪ್ಪಿಸುವಂತಹ ಕೆಲಸವನ್ನು ಮಾಡಿಬಿಟ್ಟಿದ್ದಾನೆ ಸಂದೀಪ್ ಪಾಟೀಲ್ ಎನ್ನುವಂತಹ ಪ್ರಶ್ನೆ ಮೂಡುತ್ತಾ ಇದೆ. ಈಗ ಹಣದ ಆಸೆಗಾಗಿ ನಡೆದಂತಹ ಡ್ರಾಮಾ ಏನಿದೆ ಇದು, ಅದು ಒಂದು ರೀತಿಯಾಗಿ ನಾಟಕ, ಅದು ಏನು ಕೂಡ ಸತ್ಯ ಅಲ್ಲ. ಕಾಕಿ ಕೆಂಗಣಿಗೆ ಗುರಿ ಹಾಕಿದ್ದಾನೆ ಈಗ ದೂರುತ್ತಾರ. ಈ ದರೋಡೆ ವಿಚಾರದಲ್ಲಿ ಈ ರೀತಿಯಾದಂತಹ ಅಂಶ ಬಯಲಿಗೆ ಬಂದಿರುವಂಥದ್ದು. ಈಗ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.